ಅನ್ನು ಸಿದ್ಧಪಡಿಸಿಕೊಳ್ಳಿ. ನಿಮ್ಮ ಕೊರೋನಾ ಫಸ್ಟ್ ಏಡ್ ಕಿಟ್ ನಲ್ಲಿ ಇರಬೇಕಾದ ಔಷಧಿಗಳು ಬೆಟಾಡಿನ್ ಗಾರ್ಗಲರ್, ಲಿಮ್ಸಿ ಮಾತ್ರೆಗಳು, ಡೋಲೋ 650 ಮಾತ್ರೆಗಳು, ವಿಟಮಿನ್ ಡಿ ಮತ್ತು ಇ ಮಾತ್ರೆಗಳು, ವೇಪರ್ ಕ್ಯಾಪ್ಸೂಲ್, ಆಕ್ಸಿಮೀಟರ್ ಮತ್ತು ಥರ್ಮೋಮೀಟರ್. ಸ್ನೇಹಿತರೆ, ಕೊರೋನಾ ನಮಗೆ ವ್ಯಾಪಿಸಿದರೆ ತಕ್ಷಣ ನಾವು ಸತ್ತು ಹೋಗಲ್ಲ. ಕೊರೋನಾ ನಮ್ಮ ಮೇಲೆ ಮಾರಣಾಂತಿಕ ದಾಳಿ ಮಾಡಲು 5 ರಿಂದ 15 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಈ ಸಮಯದಲ್ಲಿ ನಾವು ಜಾಗೃತರಾದರೆ ಕೊರೋನಾ ನಮ್ಮ ಕೂದಲನ್ನೂ ಕೊಂಕುವುದಿಲ್ಲ. ಮೊದಲನೇ ಹಂತದ ಗುಣಲಕ್ಷಣ ನೆಗಡಿ. ಈ ಹಂತದಲ್ಲಿ ಕೊರೋನಾ ಕೆಲವರಿಗೆ ಮೂಗು ಸೋರುವುದು, ಮೂಗು ಕಟ್ಟುವುದು, ಮೂಗಿನಲ್ಲಿ ತುರಿಕೆ ಉಂಟಾಗುತ್ತದೆ. ಆಗ ಪ್ರತಿ ಗಂಟೆಗೆ ಒಮ್ಮೆ ಬಿಸಿ ನೀರಿನಲ್ಲಿ ವೇಪರ್ ಕ್ಯಾಪ್ಸೂಲ್ ಹಾಕಿ ಅದರ ಆವಿಯನ್ನು ಉಸಿರಾಡಬೇಕು ಮತ್ತು ದಿನಕ್ಕೆ 1 ಲಿಮ್ಸಿ ಮಾತ್ರೆ ಚಪ್ಪರಿಸಬೇಕು. ಅರ್ಧ ದಿನದಲ್ಲಿ ಈ ಗುಣಲಕ್ಷಣ ತಗ್ಗಿಬಿಡುತ್ತದೆ. ಎರಡನೇ ಹಂತದ ಗುಣಲಕ್ಷಣ ಗಂಟಲ ಉರಿ ಮತ್ತು ಗಂಟಲ ತುರಿಕೆ. ಈ ಹಂತದಲ್ಲಿ ಕೊರೋನಾ ಕೆಲವರಿಗೆ ಗಂಟಲ ಉರಿ ಮತ್ತು ಗಂಟಲ ತುರಿಕೆ ಉಂಟು ಮಾಡುತ್ತದೆ. ಆಗ 1 ಸ್ಕೂಪ್ ಬೆಟಾಡಿನ್ ಗಾರ್ಗಲರ್ ಅನ್ನು 1 ಲೋಟ ಬಿಸಿ ನೀರಿಗೆ ಬೆರೆಸಿ 2 ಗಂಟೆಗೆ ಒಮ್ಮೆ ಗಾರ್ಗಲಿಂಗ್ ಮಾಡಬೇಕು. 1 ದಿನದಲ್ಲಿ ಈ ಗುಣಲಕ್ಷಣ ತಗ್ಗಿಬಿಡುತ್ತದೆ. ಯಥೇಚ್ಛವಾಗಿ ಬಿಸಿ ನೀರು ಕುಡಿಯುವುದು ಅಗತ್ಯ. ಮೂರನೇ ಹಂತದ ಗುಣಲಕ್ಷಣ ಕೆಮ್ಮು. ಈ ಹಂತದಲ್ಲಿ ಗಾರ್ಗಲಿಂಗ್ ಮತ್ತು ಆವಿ ಉಸಿರಾಡುವುದು ಅತಿ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಜೊತೆಗೆ ಲಿಮ್ಸಿ ಮತ್ತು ವಿಟಮಿನ್ ಡಿ ಮಾತ್ರೆಗಳನ್ನು ಸೇವಿಸಬೇಕು. ಬಿಸಿ ಬಿಸಿ ಆಹಾರ ಮತ್ತು ಬಿಸಿ ನೀರನ್ನೇ ಸೇವಿಸಬೇಕು. ಜ್ವರ ಕಾಣಿಸಿಕೊಂಡರೆ ನಿಗದಿತವಾಗಿ ಡೋಲೋ ಮಾತ್ರೆ ಸೇವಿಸಬೇಕು. ನಾವು ಹೇಳಿರುವ ಯಾವುದೇ ಗುಣಲಕ್ಷಣ ಇದ್ದರೂ ಆಗಾಗ್ಗೆ ಥರ್ಮೋಮೀಟರ್ನಿಂದ ದೇಹದ ಉಷ್ಣತೆ ಮತ್ತು ಆಕ್ಸಿಮೀಟರ್ನಿಂದ ಆಕ್ಸಿಜನ್ ಲೆವೆಲ್ ಪರೀಕ್ಷಿಸುತ್ತಿರಿ. ಯಾವುದೇ ಹಂತದಲ್ಲಿ ದೇಹದ ಉಷ್ಣತೆ 100 ಡಿಗ್ರಿ ಮೀರದಿದ್ದರೆ ಅಥವಾ ಆಕ್ಸಿಮೀಟರ್ನಲ್ಲಿ ಆಕ್ಸಿಜನ್ ಲೆವೆಲ್ 90ಕ್ಕಿಂತ ಕಡಿಮೆ ಆಗದಿದ್ದರೆ ಸಮಸ್ಯೆಯ ತೀವ್ರತೆ ನಮ್ಮನ್ನು ಕಾಡುವುದೇ ಇಲ್ಲ. ಕೊರೋನಾ ಇದ್ದರೂ ಸರಿ, ಸಾಮಾನ್ಯ ಶೀತ ಇದ್ದರೂ ಸರಿ, ನಾವು ಹೇಳಿರುವ ಚಿಕಿತ್ಸೆ ಫಲಕಾರಿಯಾಗುತ್ತದೆ. ಕೊರೋನಾಗೆ ಸರ್ಕಾರ ಚಿಕಿತ್ಸೆ ಒದಗಿಸಲು ತುಸು ತಡವಾದರೆ ಆತಂಕ ಪಡದೆ ಗುಣಲಕ್ಷಣ ಕಂಡ ಕೂಡಲೇ ಇಲ್ಲಿ ಹೇಳಿರುವ ತಂತ್ರಗಳನ್ನು ಉಪಯೋಗಿಸಿದರೆ ಸಮಸ್ಯೆ ಸರಳವಾಗಿ ಹತೋಟಿಗೆ ಬರುತ್ತದೆ. ಎಚ್ಚರ, ನಮಗೆ ಬಂದಿರುವ ಸೋಂಕು